ಡೌನ್ ಸ್ಟೇಜ್ ಮಾಡಿದಾಗ ಸೊ ನಾನ್ ಇನ್ವೇಸಿವ್ ಪ್ರೊಸೀಜರ್ ಆಗಿ ಸೈಬರ್ನೈಫ್ ಈಸ್ ಎಫೆಕ್ಟಿವ್. ನೀವು ಸ್ಟೇಜ್ 4 ಕ್ಯಾನ್ಸರ್ ಅಂತ ಹೇಳಿದ್ರಿ. ಸೊ ಈಗಿಂದಲ್ಲಿ ಸ್ಟೇಜ್ 4 ಕ್ಯಾನ್ಸರಲ್ಲೂ ಸೈಬರ್ನೈಫ್ ಈಸ್ ವೆರಿ ವೆರಿ ಎಫೆಕ್ಟಿವ್. ಈಗ ನಾವು ಮೊದಲೆಲ್ಲ ಏನಂತಿದ್ವಿ ಅಂದರೆ ಸ್ಟೇಜ್ 4 ಕ್ಯಾನ್ಸರ್ ಇದ್ದರೆ ಏನು ಟ್ರೀಟ್ಮೆಂಟ್ ಇಲ್ಲ, ಮುಗೀತು, ಆಯ್ತಪ್ಪ ಇವನ ಕತೆ, ಆ ಥರ ಎಲ್ಲ ಇತ್ತು. ಈಗ ಆ ಥರ ಏನಿಲ್ಲ. ಆಲಿಗೋಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಲಿಮಿಟೆಡ್ ಕ್ಯಾನ್ಸರ್ಸ್ ಸ್ಟೇಜ್ 4ಅಲ್ಲೂ ಎಲ್ಲೆಲ್ಲಿ ಟ್ಯೂಮರ್ ಇದೆ, ಪ್ರೈಮರಿ ಮತ್ತು ಲಂಗ್ ಮೆಟ್ಸ್ ಇರ್ಬೋದು, ಲಿವರ್ ಮೆಟ್ಸ್ ಇರ್ಬೋದು, ಬೋನ್ ಇರ್ಬೋದು, ಬ್ರೈನಲ್ಲಿ ಮೆಟ್ಸ್ ಇರ್ಬೋದು, ಅಪ್ ಟು 3 to 5 ಲೀಷನ್ಸ್ ಹೋಗಿ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಮಾಡ್ತೀವಿ. ನಮ್ಮದೇ ಆದ ರಿಸರ್ಚ್ ಮಾಡಿರೋದ್ರಲ್ಲಿ, ಪಬ್ಲಿಷ್ ಮಾಡಿರೋದ್ರಲ್ಲೂ ವಿ ಆರ್ ಸೀಯಿಂಗ್ ಎ ವೆರಿ ಗುಡ್ ರೆಸ್ಪಾನ್ಸ್. more than 95 to 98% local control and survival benefit. So CyberKnife works very well in these conditions. Yes, that's really good news, doctor. ಯಾಕಂದರೆ 4th ಸ್ಟೇಜಲ್ಲೂ ಕೂಡ CyberKnife ಮೂಲಕ ಟ್ರೀಟ್ ಮಾಡ್ಬೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಥ್ರೂ CyberKnife ಈಗ ಕ್ಯಾನ್ಸರನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಇದು ಅವಕಾಶನ ಅಥವಾ ಕಂಪ್ಲೀಟಾಗಿ ಟ್ಯೂಮರನ್ನು ಡಿಸ್ಟ್ರಾಯ್ ಮಾಡಬಹುದಾ ಇದರಿಂದ ಅನ್ನುವಂಥದ್ದು. ಮತ್ತು ನೀವು ಹೇಳಿದ್ರಿ ಇಮ್ಯುನೋಥೆರಪಿ, ಹೀಗೆ ಬೇರೆ ವಿತ್ ಕೀಮೋಥೆರಪಿ ಆ್ಯಂಡ್ ಆಲ್, ಅದ್ರ ಜೊತೆ ಇದು ಕೂಡ ಅವಶ್ಯಕತೆ, ಎರಡನ್ನೂ ತಗೊಳ್ಬಹುದಾ ಅನ್ನುವಂಥದ್ದು. So multimodality treatment is the key for any cancer success. ಆಮೇಲೆ ಫಾಲೋಅಪ್ ಈಸ್ ಇಂಪಾರ್ಟೆಂಟ್. ಏನು ಅಂದರೆ ಒಂದ್ಸಲಿ ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ಬರಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು ಕಲ್ಪನೆ. ಏನಕ್ಕೆ ಅಂದರೆ ಕ್ಯಾನ್ಸರ್ ಅರ್ಲಿ ಸ್ಟೇಜಲ್ಲಿ ಇರೋದು, ಎಸ್ಪೆಷಲಿ ಲಂಗ್ ಕ್ಯಾನ್ಸರ್ CyberKnife ಅರ್ಲಿ ಸ್ಟೇಜಲ್ಲಿ ಕ್ಯೂರೇಟಿವ್ ಅಂತ ಹೇಳ್ತೀವಿ. ಪ್ರಾಸ್ಟೇಟ್ ಕ್ಯಾನ್ಸರ್ ಕ್ಯೂರೇಟಿವ್. ಲಿವರ್ ಕ್ಯಾನ್ಸರ್ಸ್ ವೇರ್ ಸರ್ಜರಿ ಮಾಡೋದಕ್ಕೆ ಆಗ್ತಾ ಇಲ್ಲ, ಅವ್ರಿಗೇನು ಕ್ಯೂರೇಟಿವ್. ಎಸ್, ಇಟ್ ಈಸ್ ಕ್ಯೂರೇಟಿವ್ ಇನ್ ಸಮ್ ಆಫ್ ದಿ ಏರಿಯಾಸ್. ಆ್ಯಂಡ್ ಬ್ರೈನ್ ಟ್ಯೂಮರ್ಸ್, ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಇದರಲ್ಲೆಲ್ಲ ಅದನ್ನು ಕ್ಯೂರೇಟಿವ್ ಇನ್ ನೇಚರ್. ಅಷ್ಟಲ್ಲದೇ ಫಾಲೋಅಪ್ಸ್ ಆರ್ ಇಂಪಾರ್ಟೆಂಟ್ ಇನ್ ಕ್ಯಾನ್ಸರ್. ವಿ ಕೆನಾಟ್ ಕಾಲ್ ಇಟ್ ಆಸ್ ಪೂರ ಕ್ಯೂರ್ ಆಗುತ್ತೆ ಅಂತ, ಬಟ್ ಮೋರ್ ದೆನ್ 99% ಇಸ್ ಎ ಕ್ಯೂರೇಟಿವ್ ಇಂಟೆಂಟ್ ಆರ್ ಎ ಡೆಫಿನೇಟಿವ್ ಇಂಟೆಂಟ್ ಈವನ್ ಇನ್ ಸ್ಟೇಜ್ 4. ಅದು ಇಂಪಾರ್ಟೆಂಟ್. ಅಂದರೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ನಾರ್ಮಲ್ ಸರ್ಜರಿನ ಕಂಪ್ಲೀಟಾಗಿ ರಿಪ್ಲೇಸ್ ಮಾಡಬಹುದಾ ಈ CyberKnife ಟ್ರೀಟ್ಮೆಂಟ್ ಅನ್ನುವಂಥದ್ದು? ಸೊ ಐ ಶುಡ್ ಸೇ ಎಸ್ ಆ್ಯಂಡ್ ನೋ, ಬೋತ್. ಸೊ ಏನಕ್ಕೆ ಅಂತಂದರೆ ಸಮ್ ಆಫ್ ದಿ ಏರಿಯಾಸ್ ಬ್ರೈನ್ ಟ್ಯೂಮರ್ಸಲ್ಲಿ ಇನ್ನಾಪ್ರಬಲ್ CP ಆ್ಯಂಗಲ್ ಟ್ಯೂಮರ್ ಅಂತ ಒಂದು ಬಿನೈನ್ ಕಂಡೀಷನ್ಸ್ ಇದೆ. ಸೊ ಸರ್ಜರಿ ಅದರಲ್ಲಿ ಲೈಕ್ ಇಫ್ ದಿ ಸೈಜ್ ಇಸ್ ಲೆಸ್, ಸರ್ಜರಿ ಮಾಡಿದ್ರೆ ಫೇಶಿಯಲ್ ಪಾಲ್ಸಿ ಆಗೋದು ಅಂತೆಲ್ಲ. ಇದಕ್ಕೆ ಆಲ್ಮೋಸ್ಟ್ ಮೋರ್ ದ್ಯಾನ್ 90% ಆಫ್ ದಿ ಟೈಮ್ ವಿ ಆರ್ ಡೂಯಿಂಗ್ CyberKnife. ಸೊ ದಟ್ ಈಸ್ ದಿ ಲೋಕಲೈಸ್ಡ್ high dose radiation. It may be CyberKnife is most effective. ಅದಲ್ಲದೇ so prostate cancer is one of the areas where patients does not want surgery. Yes, it is. Although ಅದರದೇ ಆದ ಒಂದೊಂದು ಅಂಶಗಳಿದ್ದಾವೆ, ಅದನ್ನೆಲ್ಲ ಪೇಷಂಟ್ ಹತ್ರ ಡಿಸ್ಕಸ್ ಮಾಡಿದ್ರೆ pancreatic cancer is another one where patient does not want surgery. These are effective treatment. Kidney tumors ಅಲ್ಲೂ ನಾವು ನೋಡಿದ್ದೀವಿ where there is a localized. Over a period of time, I won't be surprised, there may be chances where alternatively ನಾವು ಸರ್ಜರಿ ಬೇಡ ಅಂತಂದರೆ ಏನಿಲ್ಲ, ಸೊ ರೇಡಿಯೇಷನ್ ಐ ಡೋಸ್ CyberKnife ಫಾರ್ ಪ್ರೋಟಾನ್ SBPT ಮಾಡ್ಬೋದು ಅನ್ನೋಂಥದ್ದು ದೂರ ಇಲ್ಲ. ಓಕೆ ಡಾಕ್ಟರ್, ತುಂಬ ಜನ ಪೇಷಂಟ್ಸ್ಗೆ ಬೇರೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇರುತ್ತೆ, ಡಯಾಬಿಟೀಸ್ ಆಗಿರಬಹುದು, BP ಕಂಡೀಷನ್ ಆರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಕಾಂಪ್ಲಿಕೇಶನ್ಸ್ ಇರುವಂಥ ಪೇಷಂಟ್ಸ್ಗೂ ಕೂಡ CyberKnife ತಗೊಳ್ಬಹುದಾ ಅವರು ಅನ್ನುವಂಥದ್ದು? ಸೊ ದಟ್ಸ್ ಅ ವೆರಿ ಗುಡ್ ಕ್ವಶನ್. ಏನಕ್ಕೆ ಅಂದರೆ ಯಾವಾಗಲೂ ನಾವು ಕ್ಯಾನ್ಸರ್ ಬಗ್ಗೆ ನೋಡಿದಾಗ ನಮಗೆ ಕ್ಯಾನ್ಸರ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಗಬೇಕು, ಅದಾದಮೇಲೆ ಸೈಡ್ ಎಫೆಕ್ಟ್ಸ್ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಇರಬೇಕು ಅನ್ನೋದು ಉದ್ದೇಶ. ಅದರಲ್ಲಿ ಡೆಫಿನೆಟಾಗಿ CyberKnife ವರ್ಕ್ಸ್ ವೆರಿ ವೆಲ್. ಸೊ ಆ್ಯಸ್ ಐ ಟೋಲ್ಡ್ ಯು ಇನ್ ಸಮ್ ಆಫ್ ದಿ ಥಿಂಗ್ಸ್, ಎಲ್ಡರ್ಲಿ ಪೇಷಂಟ್ಸ್ ಕೋಮಾರ್ಬಿಡಿಟೀಸ್ ಏನಿರುತ್ತೆ, ಆಮೇಲೆ ಶಾರ್ಟ್ ಡ್ಯೂರೇಷನಲ್ಲಿ ಟ್ರೀಟ್ಮೆಂಟ್ ಮುಗಿಸ್ಬೇಕಾಗಿರೋದು, ಅದಕ್ಕೆ CyberKnife ಲೈಕ್ SBRT ವರ್ಕ್ಸ್ ವೆರಿ ವೆಲ್. ಓಕೆ ಡಾಕ್ಟರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂತ ಬರೋದು, ಈ ರೀತಿ ಟ್ರೀಟ್ಮೆಂಟ್ಸ್ ಬಂದಿದೆ ಅಂತ ಗೊತ್ತಾದಾಗ ತುಂಬ ಜನ ಪೇಷಂಟ್ಸ್ಗೆ ಇದು ಎಷ್ಟು ಅಫೋರ್ಡೆಬಲ್ ಅನ್ನುವಂಥದ್ದು, ಕಾಸ್ಟ್ ವೈಸ್ ಆಗಿರಬಹುದು ಮತ್ತು ಅವೈಲಬಿಲಿಟಿ ವೈಸ್ ಆಗಿರಬಹುದು. ನೀವು ಹೇಳಿದ್ರಿ ಅಪೋಲೋದಲ್ಲಿ ಅವೈಲಬಿಲಿಟಿ ಇದೆ ಅಂತ. ಸೊ ಕರೆಂಟ್ಲಿ ಇಂಡಿಯಾದಲ್ಲಿ ಇದು ಎಷ್ಟು ಜನಕ್ಕೆ ಆ ನಿಟ್ಟಿನಲ್ಲಿ ಅಫೋರ್ಡೆಬಲ್ ಇದೆ ಅನ್ನುವಂಥದ್ದು? ಸಿ ಹೋಲ್ ಪರ್ಪಸ್ ಆಫ್ ಎನಿ ಕ್ಯಾನ್ಸರ್ ಮ್ಯಾನೇಜ್ಮೆಂಟ್ ಆಸ್ ಎ ಕ್ಯಾನ್ಸರ್ ಸ್ಪೆಷಲಿಸ್ಟ್, ಯಾವ ಪೇಷಂಟ್ ಬಂದರೂ ವಾಪಸ್ ಕಳಿಸ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಸೊ ಅದೇ ಪ್ರಿನ್ಸಿಪಲ್ನ ನಮ್ಮ ಆ್ಯಕ್ಚುಲಿ ಅಪೋಲೋ ಹಾಸ್ಪಿಟ್ಲಲ್ಲಿನೂ ಲೈಕ್ ನಮ್ಮ ಚೇರ್ಮನ್ PC ರೆಡ್ಡಿ ಸರ್ ಆಲ್ಸೋ ಸೇಮ್ ಪ್ರಿನ್ಸಿಪಲ್. ಅಫೋರ್ಡಬಲ್ ಕ್ಯಾನ್ಸರ್ ಕೇರ್ ಈಸ್ ದಿ ಒನ್ ಆಫ್ ದಿ ಕೀ. ಅದಕ್ಕೋಸ್ಕರ ಸೊ ಯೂಶಲಿ ವಾಟ್ ಎವರ್ ದಿ ಬ್ರ್ಯಾಕೆಟ್ ಇಟ್ ಈಸ್ ದೇರ್, ವಿ ವಾಂಟ್ ಟು ಲೈಕ್ ಅಕಾಮಿಡೇಟ್ ಎವ್ರಿ ಒನ್. ಇಟ್ ನಾಟ್ ಓನ್ಲಿ ದಿಸ್, ಎಸ್ಪೆಷಲಿ ಸಮ್ ಆಫ್ ದಿ ಪೀಡಿಯಾಟ್ರಿಕ್ ಟ್ಯೂಮರ್ಸ್ಗೆಲ್ಲ ಏನು ಅಂತಂದರೆ ಇನ್ಕ್ಲೂಡಿಂಗ್ ದಿ ಪ್ರೋಟಾನ್ ಥೆರಪಿ,
ಸೊ ದಟ್ ಈಸ್ ಆಲ್ಸೋ ವಿಲ್ ಮೇಕ್ ಇಟ್ ಅಫೋರ್ಡಬಲ್ ಆ್ಯಂಡ್ ಡೆಫಿನೆಟ್ಲಿ ಅದ್ರ ಬಗ್ಗೆ ಏನು ಅಂದರೆ ಲೈಕ್ ಪೇಷಂಟ್ಸ್ ಎಲಿಜಿಬಲ್ ಪೇಷಂಟ್ಸ್ ಇದ್ದರೆ ವಿ ಗೋ ದಟ್ ಎಕ್ಸ್ಟ್ರಾ ಮೈಲ್, ಸೊ ನೋ ಪೇಷಂಟ್ ಶುಡ್ ಗೋ ಬ್ಯಾಕ್. ಓಕೆ ಡಾಕ್ಟರ್, ಈಗಿನ ದಿನಗಳಲ್ಲಿ ತುಂಬ ಜನಕ್ಕೆ ಹೆಚ್ಚಾಗ್ತಾ ಇರೋದಂದರೆ ಹೆಣ್ಣು ಮಕ್ಕಳಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇರುವಂಥದ್ದು. ಬೀಟ್ ಬ್ರೀಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಓವೇರಿಯನ್ ಕ್ಯಾನ್ಸರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಈ ಸೈಬರ್ ನೈಫ್ ಅಂತ ಚಿಕಿತ್ಸೆಗಳು ಅದನ್ನು ಗುಣಪಡಿಸಬಹುದಾ ಅದರಿಂದ? ಮತ್ತು ಅದು ಯಾಕೆ ಆಗ್ತಾ ಇದೆ? ನಿಮ್ಮ ಇನ್ಪುಟ್ಸ್ ಡಾಕ್ಟರ್. ಈಗ ಸೆಕೆಂಡ್ ಕ್ವಶನ್ ನಾನು ಮೊದಲು ತೊಗೊತೀನಿ. ಏನಕ್ಕೆ ಆಗ್ತಾ ಇರ್ಬೋದು. ಇವಾಗ ಏನು ಅಂದರೆ ಲೈಫ್ ಸ್ಟೈಲ್ ಬಗ್ಗೆ ಹೇಳಿದ್ವಿ. ಸೊ ಸಣ್ಣ ಇದರಲ್ಲಿ ಯಂಗ್ಸ್ಟರ್ಸ್ ಎನಿ ಟೈಮ್ ಬಿಟ್ವೀನ್ 30 to 40 ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಡೆಫಿನೆಟ್ಲಿ ಇನ್ಕ್ರೀಸಿಂಗ್. ಇದು ಸ್ಟ್ರೆಸ್ ರಿಲೇಟೆಡ್ ಇರ್ಬೋದು, ಇಮ್ಯುನಿಟಿ ರಿಲೇಟೆಡ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಅದು ಮಾಡಿಫಿಕೇಷನ್ ಈಸ್ ಇಂಪಾರ್ಟೆಂಟ್. ಅನದರ್ ಇಂಪಾರ್ಟೆಂಟ್, ಎನಿ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾಗ ಜೆನೆಟಿಕ್ ಟೆಸ್ಟಿಂಗ್ ಮಾಡಿ, ಫ್ಯಾಮಿಲಿಯವರು ಜೆನೆಟಿಕ್ ಟೆಸ್ಟಿಂಗ್ ಮಾಡಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ 50% ಜಾಸ್ತಿ ಜೆನೆಟಿಕ್ ಅಂತ ಹೇಳ್ತಾ ಇದ್ದೀವಿ, ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್. ಈವನ್ ಇನ್ ಅರ್ಲಿ ಕ್ಯಾನ್ಸರ್ಸ್ ಆಯಿತು ಅಂತಂದರೆ ವಿ ಆರ್ ಲುಕಿಂಗ್ ಫಾರ್ ಎ ಕ್ಯೂರೇಟಿವ್ ಇಂಟೆಂಟ್. ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ, ವೆರಿ ಗುಡ್ ಸರ್ಜರೀಸ್, ವೆರಿ ಗುಡ್ ಟಾರ್ಗೆಟೆಡ್ ಏಜೆಂಟ್ಸ್, ವೆರಿ ಗುಡ್ ರೇಡಿಯೇಷನ್ಸ್ ಇನ್ಕ್ಲೂಡಿಂಗ್ ಸೈಬರ್ ನೈಫ್ ಇಸ್ ಎಫೆಕ್ಟಿವ್. ಸೊ ಸ್ಟೇಜ್ 4 ಇದ್ರೂ ಸೊ ಲಿವ್ ವಿತ್ ಕ್ಯಾನ್ಸರ್, ಮೇಕಿಂಗ್ ಎ ಕ್ಯಾನ್ಸರ್ ಇಂಟು ಕ್ರಾನಿಕ್ ಡಿಸೀಸ್. ಸೊ ಅದ್ರ ಪಾಡಿಗೆ ಅದರಲ್ಲಿ ನಮ್ಮ ಪಾಡಿಗೆ ನಾವು ಜೀವನ ಮಾಡಬೇಕು ಅನ್ನೋದನ್ನು ಮಾಡ್ಕೊಳ್ಳೋದು. ಸೊ ಇಟ್ಸ್ ಆಲ್ ಅಬೌಟ್ ಭಯ. ಅರಿವಿಕೆ ಇಂಪಾರ್ಟೆಂಟೇ ಹೊರತು ಭಯ ಇರಬಾರ್ದು. ಸೊ ಮತ್ತೆ ಟೆಸ್ಟ್ ಮಾಡಿ, ಸೊ ಫಾಲೋಅಪ್ ಮಾಡಿ, ಬರ್ದಂಗೆ ನೋಡ್ಕೊಬೇಕು, ಬಂದಾದಮೇಲೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಇಂಪಾರ್ಟೆಂಟ್. ಡಾಕ್ಟರ್, ಕ್ಯಾನ್ಸರನ್ನು ಟ್ರೀಟ್ಮೆಂಟ್ ತೊಗೊಂಡಿರುವಂಥ ಪೇಷಂಟ್ಸು ಮತ್ತೆ ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಸಾಧ್ಯ ನಾನು ಅಂತ? ಸೊ ಡೆಫಿನೆಟಾಗಿ ಸಾಧ್ಯ. ಎಷ್ಟೊಂದು ಪೇಷಂಟ್ಸ್ ನಾವು ಹೋಗಿ ನೋಡಿದ್ರೆ 5 years, 10 years, 15 years ನಾವು ನೋಡಿದ್ದೀವಿ. ಇವಾಗ ಕ್ಯಾನ್ಸರ್ ಪೇಷಂಟ್ಸು, ಲಂಗ್ ಕ್ಯಾನ್ಸರ್ ಒಬ್ಬರು 16 years is there with me. Some of the breast cancers, I feel that ಮೊದಲೆಲ್ಲ only 5 to 10% ಅಂತ ಹೇಳ್ತಾ ಇದ್ವಿ. I feel more than 40 to 50% of the patients are surviving more than they expected. Brain tumors ಇದರೆಲ್ಲ. So normal life is important. ಎವ್ರಿ ಡೇ ಒಂದೊಂದು ಇವತ್ತೇ ಲಾಸ್ಟಪ್ಪ ಅಂತ ಜೀವನ ಮಾಡ್ತೀವಲ್ಲ, ನಾಳೆದಾದರೂ ನಾಳೆ ನೋಡ್ಕೊಳ್ಳೋಣ ಅಂತ, ಅದು ಇಂಪಾರ್ಟೆಂಟ್. ಲೀವ್ ಎವ್ರಿ ಡೇ ಆ್ಯಂಡ್ ಲೀಡ್ ಎ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್. ಡಾಕ್ಟರ್, ಯಾವುದಾದ್ರೂ ಒಂದು ಟೆಕ್ನಾಲಜಿ ಮೆಡಿಕಲ್ ಕ್ಷೇತ್ರದಲ್ಲಿ ಅದರ ಸಕ್ಸಸ್ ರೇಟ್ ಜಾಸ್ತಿ ಆದಂಗೆ ಮಾತ್ರ ಅದನ್ನು ನಾವು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ. ಸೈಬರ್ ನೈಫ್ ಅಂತಹ ಚಿಕಿತ್ಸೆಗಳೇನು ಇಂಟ್ರೊಡ್ಯೂಸ್ ಆಗಿದೆ, ಅದರ ಸಕ್ಸಸ್ ರೇಟ್ ವೈಸ್ ಪೇಷಂಟ್ಸ್ನ ರಿಯಾಕ್ಷನ್ ಹೇಗಿರುತ್ತೆ, ಅಥವಾ ಅದು ಇನ್ಕ್ರೀಸ್ ಆಗ್ತಾ ಇದೆಯಾ ಅಂದರೆ ಮಾತ್ರ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಫ್ಯೂಚರ್ ಆಗಿ ನೋಡಬಹುದು. ಸೊ ಆ ನಿಟ್ಟಿನಲ್ಲಿ ನೀವು ಕೂಡ ಸಾಕಷ್ಟು ಪೇಷಂಟ್ಸ್ನ ಟ್ರೀಟ್ ಮಾಡಿರ್ತೀರಾ ವಿತ್ ಸೈಬರ್ ನೈಫ್. ಸೊ ಹೇಗಿದೆ ಔಟ್ಪುಟ್ ಅಂತ ಹೇಳೋದಾದ್ರೆ? ಸೊ ತುಂಬ ಖುಷಿ ಆಯಿತು ಈ ಕ್ವಶನ್ ಕೇಳಿ. ಏನಕ್ಕೆ ಅಂತಂದರೆ ವೆನ್ ವಿ ಸ್ಟಾರ್ಟೆಡ್ ಆಲ್ಮೋಸ್ಟ್ 15 years ಮುಂಚೆ ಅದ್ರ ಉಪಯೋಗಗಳೇನಿತ್ತಪ್ಪ ಅಂದರೆ ಲೆಸ್ ದೆನ್ 5% ಅಷ್ಟೇ ಪೇಷಂಟ್ಸ್ಗೆ ಬೇಕಾಗಿತ್ತು. ಇವಾಗ ಟು ಮೈ ಕ್ರೆಡಿಟ್ ಐ ಆಮ್ ಆಲ್ಮೋಸ್ಟ್ ಮೋರ್ ದೆನ್ 6,000 ಪೇಷಂಟ್ಸ್ ಆರ್ ಮೋರ್ ದೆನ್ 10,000 sites. ಸೊ ಪ್ರಾಬ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಇನ್ ದಿ ಕಂಟ್ರಿ ಆರ್ ದಿ ವರ್ಲ್ಡ್ ಅಂತ ಹೇಳ್ಬೋದು. ಸೊ ಇವಾಗ ಏನು ಅಂದರೆ ಅರ್ಲಿ ಸ್ಟೇಜಸ್ ಹೇಳಿದೆ, ಲೈಕ್ ಕಿಡ್ನಿ ಕ್ಯಾನ್ಸರ್ಸು, ಪ್ರಾಸ್ಟೇಟ್ ಕ್ಯಾನ್ಸರ್, ಲಿವರ್ ಇರ್ಬೋದು, ಲೈಕ್ ಲಂಗ್ ಕ್ಯಾನ್ಸರ್ಸಲ್ಲಿ ಸರ್ಜರಿ ಇಲ್ಲದೇ ಎಫೆಕ್ಟಿವ್ ಇದೆಯಾ ಅಂತ. ವಿತ್ ಸರ್ಜರಿ ಈಕ್ವಲ್, ಐ ಆಮ್ ಟಾಕಿಂಗ್ ಅಬೌಟ್ 95 to 98. ಲೋಕಲಿ ಅಡ್ವಾನ್ಸ್ ಕ್ಯಾನ್ಸರ್ ಲಂಗ್ ಇರ್ಬೋದು, ಲೈಕ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರ್ಬೋದು. ಸೊ ಅದರಲ್ಲೂ ವಿ ಆರ್ ಸೀಯಿಂಗ್ ಮೋರ್ ದ್ಯಾನ್ 95 to 98 ಆಸ್ ಅ ಬ್ಲ್ಯಾಂಕೆಟ್ ಅಂತ ಹೇಳ್ಬೋದು. ಬ್ರೈನ್ ಮೆಟಾಸ್ಟೆಸಿಸಲ್ಲಿ ದೀಸ್ ಆರ್ ದಿ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್. ಈಗೇನು ಅಂದರೆ ಇನ್ಫಾರ್ಮೇಷನ್ ಈಸ್ ಎನಾರ್ಮಸ್. ಈಗೇನು ಡಾಕ್ಟರ್ ಹತ್ರನೇ ಹೋಗಿ ಕೇಳಬೇಕಾಗಂಥದ್ದಿಲ್ಲ. ಯು ಕ್ಯಾನ್ ಆಲ್ವೇಸ್ ಚೆಕ್ ಇಟ್ ಇನ್ ದ ಇಂಟರ್ನೆಟ್ ಆಲ್ಸೋ, ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಫಾಸ್ಟೆಸ್ಟ್. ಈವನ್ ಇನ್ ಸ್ಟೇಜ್ 4 ವಿ ಆರ್ ಸೀಯಿಂಗ್ ಎನ್ ಎಫೆಕ್ಟಿವ್ ಮೊಡಾಲಿಟಿ. ಬಟ್ ಒಂದು ಇಂಪಾರ್ಟೆಂಟು, ಕರೆಕ್ಟ್ ಜಾಗದಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋ ಅಂಥದ್ದು, ಆ್ಯಂಡ್ ವಿಮರ್ಶೆ ಮಾಡಿ, ಲೈಕ್ ದೇರ್ ಇಸ್ ನೋ ನೀಡ್ ಟು ಹರಿ ಅಪ್. ಯು ಕ್ಯಾನ್ ಆಲ್ವೇಸ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಅದನ್ನು ನೋಡಿ ಟ್ರೀಟ್ಮೆಂಟ್ ತಗೊಳ್ಳೋದು ಇಂಪಾರ್ಟೆಂಟ್. ನೀವೇ ಹೇಳ್ದಾಗೆ ಹಾಗೆ ಒಂದು ಜನರಲ್ ಕ್ವೆಶನ್, ಲೈಕ್ ತುಂಬ ಜನಕ್ಕೆ ಜೆನೆಟಿಕಲಿ ಈ ಕ್ಯಾನ್ಸರ್ ಪಾಸ್ ಆಗ್ತಾ ಇರೋದ್ರಿಂದ ಇದರ ಕಂಟ್ರೋಲ್ಗೆ ಯಾವುದಾದ್ರೂ ಚಿಕಿತ್ಸೆ ಉಂಟಾ ಅನ್ನುವಂಥದ್ದು. ಯಾಕೆಂದರೆ ಈಗ ಸಾಕಷ್ಟು ವ್ಯಾಕ್ಸಿನ್ಸ್ ಬಂದಿದೆ. ವ್ಯಾಕ್ಸಿನ್ಸ್ ಅಲ್ಲದೆ ಹೋದರೂ ಕೂಡ ಜೆನೆಟಿಕಲಿ ಕ್ಯಾನ್ಸರ್ ಇರೋರಿಗೆ ಅವರು ಯಾವ ರೀತಿಯಾಗಿ ಎಕ್ಸ್ಟ್ರಾ ಕೇರ್ ತೊಗೊಳ್ಬೋದು, ಮೇ ಬಿ ಚಿಕ್ಕ ವಯಸ್ಸಿಂದನೇ ಡಯಾಗ್ನೋಸಿಸ್ ಆಗಿರ್ಬೋದು, ಯಾವ ರೀತಿ ಪ್ರಿವೆಂಟ್ ಮಾಡಬಹುದು ಅನ್ನೋದು? ಸೊ ದಿ ಫ್ಯೂಚರ್ ಆಫ್ ಕ್ಯಾನ್ಸರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು, ಲೈಕ್ ಆ್ಯಕ್ಚುಲಿ ಕ್ಯಾನ್ಸರ್ ವ್ಯಾಕ್ಸಿನ್ಸ್, ಅರ್ಲಿ ಐಡೆಂಟಿಫಿಕೇಷನ್ಸ್, ಚೇಂಜ್ ಇನ್ ದಿ ಲೈಫ್ ಸ್ಟೈಲ್ ಹೇಳಿದ್ರಲ್ಲ, ಲೈಕ್ ರೆಗ್ಯುಲರ್ ಎಕ್ಸಸೈಸಸ್, ಡಯಟ್ ಈಸ್ ಇಂಪಾರ್ಟೆಂಟ್, ಸ್ಲೀಪ್
is another thing I always say that, like, so it is one of the bless actually. And newer techniques ಅಲ್ಲಿ the focused treatment or a targeted treatment is the key. ಆಮೇಲೆ ಮತ್ತೆ ಫಾಲೋ ಅಪ್ ಮಾಡಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟು. ದೀಸ್ ಆರ್ ದಿ ಸಮ್ ಆಫ್ ದಿ ಥಿಂಗ್ಸ್ ಪೀಪಲ್ ಶುಡ್ ರಿಮೆಂಬರ್. ಸೊ ಕ್ಯಾನ್ಸರ್ ಕ್ಯಾನ್ ಕಮ್ ಟು ಎನಿ ಒನ್, ಆ್ಯಂಡ್ ಬಂದಾದ್ಮೇಲೂ ಅದನ್ನು ಮತ್ತೆ ಪ್ರಾಪರಾಗಿ ಟೆಸ್ಟ್ ಮಾಡಿಸಿ ಫಾಲೋ ಅಪ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಅದಕ್ಕೆ ಪೇಷಂಟ್ಸ್ಗಳೆಲ್ಲ ಅವ್ರ ಜನಗಳಲ್ಲೆಲ್ಲ ವಿನಂತಿ ಏನು ಅಂತಂದರೆ, ನೆಗ್ಲೆಕ್ಟ್ ಮಾಡಬೇಡಿ, ಯುವರ್ ಹೆಲ್ತ್ ಈಸ್ ಇನ್ ಯುವರ್ ಹ್ಯಾಂಡ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ಏನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಅಪೋಲೋ ಹಾಸ್ಪಿಟಲ್, ನಂಬರ್ 154/11, IIM ಎದುರುಗಡೆ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು 560076. ದೂರವಾಣಿ ಸಂಖ್ಯೆ 9916094535. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.